ಅಣ್ಣ ಬೆಳಗ್ಗೆ ಮಾವಿನಕಾಯಿ ಬೇಕಂತ ಹೇಳಿದೆ ನೋಡಿ. ಚಿಕ್ಕದಿದು. ನಿಧಾನ ಅಣ್ಣ ಕಿತ್ಕೊಳ್ಳೋಣ. ನಿಜ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ನಿನ್ನೆ ಎಲ್ಲ ಅಷ್ಟೊಂದು ಜನ ಇದ್ರು, ಇವತ್ತು ಬರೀ ಇಬ್ರೇ ಹೋಗ್ತಿದಾರೆ ಅಂತ ನೋಡ್ತಿದ್ದೀರಾ? ಇದಾರೆ ನಿನ್ನೆ ಹೋಯ್ತಾ ಇದಾರೆ. ತೋರಿಸ್ತಾನೆ ಇರಿ ನಿತಿನ್. ಗುಡ್ ಮಾರ್ನಿಂಗ್. ನೋಡಿ ಇವರಿಬ್ರು, ನಾವ್ 5 ಜನ ಗೈಸ್ ಹೋಗ್ತಾ ಇರೋದು. ಕಪಲ್ಸ್ ಯಾರು ಇಲ್ಲ, ನಾವೆಲ್ಲ ನಾವೇನ್ ಕಳ್ಸಿಲ್ಲ. ನಾವು ಬೆಳಿಗ್ಗೆ ಎದ್ದಿಲ್ಲ, ಲೇಟ್ ಆಗಿದ್ವಿ ಅಂತ ಅನ್ಬಿಟ್ಟು ಲೇಟ್ ಆಗಿದ್ದೀರ, ನಾವೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಿಟ್ಟೋಗ್ಬಿಟ್ರ ನಮ್ನೆಲ್ಲ ನಾವೇ ಕಳ್ಸ್ಬಿಟ್ವಿ. ನೋಡಕ್ಕಾಗಲ್ಲ, ಅಲ್ಲಿ ಬರೀ ಕಪಲ್ಸ್. ಅಯ್ಯೋ, ನಿತಿಗೆ ಹಾರ್ಟ್ ಬ್ರೇಕ್ ಆಗಿದೆ ಅಲ್ವಾ ಪಾಪ. ನನಗೆಲ್ಲ ಹಾರ್ಟ್ ಬ್ರೇಕ್ ಅಪ್. ಸಿಂಗಲ್. ಮತ್ ಇಲ್ಲಂತೂ ರೋಡ್ಗಳು ಹೆಂಗಿದೆ ಅಂತಂದ್ರೆ, ನಾವ್ ಯಾವ ರೋಡಿಗೆ ಇವಾಗ ನಮ್ ಮೈಸೂರಲ್ಲಾದ್ರೆ ಯಾವ್ದೋ ಒಂದ್ ರೋಡಿಗೆ ನುಗ್ಗಿದ್ರು ಇನ್ನೊಂದ್ ಯಾವ್ದೋ ರೋಡಿಗೆ ಕನೆಕ್ಟ್ ಆಗಿ ಗೊತ್ತಾಗಲ್ವಾ. ಬಟ್ ಇಲ್ಲಿ ಒಂದ್ ರೋಡಿಗೆ ನಾನು ಹೋದೆ ಅಂತಂದ್ರೆ ಅದೇ ಡೆಡ್ ಎಂಡ್. ಮತ್ತೆ ನಾನು ಬೇರೆ ರೋಡಿಗೆ ಹೋಗ್ಬೇಕಂದ್ರೆ ಮತ್ತೆ ರಿವರ್ಸ್ ಬರ್ಲೇಬೇಕು. ಆಮೇಲೆ ಎಲ್ಲ ಚಿಕ್ಕ ರೋಡ್ಗಳೇ, ಮೇನ್ ರೋಡ್ ಚಿಕ್ಕ ರೋಡ್. ಇವಾಗ ನಾವು ಎದ್ದು ರೆಡಿ ಆಗಿ ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಬೀಚ್ ಸೈಡ್ ಹೋಗ್ತಾ ಇದೀವಿ. ಇನ್ನು ನಾವು ರೂಮಲ್ಲಿ ಕುತ್ಕೊಂಡು ನಾವು 5 ಜನ ಏನ್ ಮಾಡೋದಂತ ನಾವು ಬೀಚ್ಗೆ ಹೋಗ್ತಾ ಇದೀವಿ. ಬೆಳಿಗ್ಗೆ 6 ಗಂಟೆ. 6 o'clock. ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫುಲ್ಲು. ಬೆಳಿಗ್ಗೆ ಒಂದಷ್ಟು ಫೋಟೋ. ಈ ಕೇರಳದಲ್ಲಿ ಒಂದು ಏನು ಗುಡ್ ಥಿಂಗ್ ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಆಲ್ಮೋಸ್ಟ್ ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಈ ಟೆಂಪ್ರೇಚರ್ ಎಲ್ಲ ತಡ್ಕೊಬೇಕಲ್ಲ, ಅದಕ್ಕೆ ಟ್ರೀಸ್ ಎಲ್ಲ ಫ್ಲವರ್ ಪ್ಲಾಂಟೇಶನ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ನನಗೆ ಒಂದು ಮಾವಿನಕಾಯಿ ಕದ್ದಿದ್ದೀವಿ. ಆ್ಯಂಡ್ ಟೇಸ್ಟ್ ಅಂತೂ ನಿಜ ಸಖತ್ತಾಗಿತ್ತು. ಇವತ್ತು ಕಿತ್ಕೊಳ್ಳೋಣ. ಇಲ್ಲಿದೆ, ಇಲ್ಲಿ ನೋಡಿ, ಇದು ಕ್ಯಾಶ್ಯೂ ಪ್ಲಾಂಟ್ ಇಲ್ಲಿ ಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿದೆ, ಹೂ ಕಿತ್ಕೊಡ್ತೀನಿ ತಗೋ. ಇಲ್ಲಿ ಚೆನ್ನಾಗಿ ತೋರಿಸ್ತೀಯ ನೀತಿ? ಸಾರಿ, ಕ್ಯಾಶ್ಯೂ ಟ್ರೀ ಪ್ಲಾಂಟ್ ಅಂತ. ಅದು ನೀನೇನ್ ಸರಿ ಮಾಡ್ದ? ಇಲ್ಲ ತಾನೇ, ನನಗ್ ನಾನೇ ಥಿಂಕ್ ಮಾಡ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಅದು ಮರದ ತರ ಕಾಣಿಸ್ತಾ. ಇವಾಗ ನಿತಿನ್ ನನ್ಗೆ ಮ್ಯಾಂಗೋ ಕಿತ್ಕೊಡ್ತಾನೆ. ಫಸ್ಟ್ ಹೂ ಕಿತ್ಕೊಡ್ತೀನಿ. ಹೂ ತಗೋ. ಥ್ಯಾಂಕ್ ಯು. ಮುಟ್ಕೊಳ್ಳೋಣ. ಹೋಗ್ಬೋದಾ? ನಡೀರಿ. ಎಲ್ಲ ಮ್ಯಾಂಗೋ ಬಿಟ್ಟಿದೆ ಫುಲ್ಲು. ಯಾರ ಮನೆ ಮುಂದೆ ನೋಡಿದ್ರೆ ಅಲ್ಲಿ ಮ್ಯಾಂಗೋ. ಯಾರ ಮನೆ ಮುಂದೆ ನೋಡಿದ್ರೆ ಮ್ಯಾಂಗೋ. ಈ ಸೀಸನ್ ಬಂತು ಅಂದ್ರೆ ಮ್ಯಾಂಗೋ. ಬನ್ನಿ, ಇಲ್ಲಿ ಕಿತ್ಕೊಂಬರ್ಲ ಹೋಗಿ ನಿತಿ. ಕಳ್ಳಿ ಮ್ಯಾಂಗೋ ಕಿತ್ಕೊಬರಕ್ಕೆ ಹೋಯ್ತಾಳೆ ನೋಡಿ. ಬೆಳಿಗ್ಗೆನೆ, ಅದು ಬೆಳಿಗ್ಗೆನೆ. ಇನ್ನು ಯಾರು ಎದ್ದೇ ಇಲ್ಲ. MK ಬ್ಯಾಗ್ ಒಳಗೆ ಮ್ಯಾಂಗೋ. ಇಲ್ಲ ಅಪ್ಪ, ಈ ಬ್ಯಾಗಲ್ಲಿ ಇಟ್ಕೊಳ್ಳಲ್ಲ ಅಮ್ಮ. ಕಿತ್ಕೊಡಲ್ಲ ಅಂತ ಗೊತ್ತು. ಯಾರು? ನಾನು ಕಿತ್ಕೊಡಲ್ಲ. ರಾತ್ರಿ 12 ಗಂಟೆ ಆದ್ರೆ ಬಿಟ್ಟಿದ ಮಾವಿನಕಾಯಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಮಾಡೋ, ಅಣ್ಣನೇ ಮಾತಾಡ್ಸು. ನೋಡಿ ಅಣ್ಣನ ಬೆಳಿಗ್ಗೆ ಕಾಡ್ ರೂಟು. ಬೆಳಿಗ್ಗೆ ಸಿಂಹ ಸ್ವಸ್ಥಾಗಿ ರೂಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾವ್ರೆ. ಯಾರೇಳಿ? ಇವರೇ, ರಾಘವೇಂದ್ರಣ್ಣ ಅಂತ. ಬೆಳಿಗ್ಗೆ ರೂಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೀಚ್ಗೆ ಹೋಗ್ತಾ ಇದೀವಿ.
ಗಾಡಿ ಇದ್ರು ಗಾಡಿ ತಗೊಬರಕಾಯ್ತಲ್ಲ. ಯಾಕೆ ಹೇಳಿ, ಓಡ್ಸಕ್ ಬರೋದೇ ನನ್ನ ಒಬ್ಬಂಗೆ ಇಲ್ಲಿ. ಏನೇನು ಗಾಡಿ ಇದ್ರು ಗಾಡಿ ತಗೊಬರಕಾಯ್ತಲ್ಲ. ಯಾಕೆ ಹೇಳು, ಶ್ರೀಶಾಂತಿಗ್ ಬರಲ್ವಾ? ಅವನಿಗೂ ಬರಲ್ಲ ಬ್ರೋ, ಗಾಡಿ ಬರಲ್ವಾ? ನಾನೊಬ್ನೇ ಮುಗಿಸೋನು. ಅವಳು ನೋಡಿ, ಅಯ್ಯೋ ಇನ್ನೇನ್ ಬಿದ್ದೋಗ್ಬೇಕು ಹಂಗ್ ಮಾಡ್ಕೊಬಿಟ್ಟವಳೆ. ನೀವುಗಳು ಇನ್ನೇನ್ ಮತ್ತೆ ಯಾವ್ಯಾವ್ದೋ ರೋಡಲ್ಲಿ ಕರ್ಕೊಂಡು ಹೋದ್ರೆ ಮೇನ್ ರೋಡಲ್ಲಿ ಕರ್ಕೊಂಡು ಹೋಗ್ಬೋದಾ? ಓ ಕಲ್ಯಾಣಿ. ಗೈಸ್, ಇವ್ರಿಗೆ ರೋಡ್ ಗೊತ್ತಿಲ್ಲ ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಯಾರ ಗೊತ್ತು ರೋಡು? ಹಿಂಗ್ ಗೊತ್ತಾ ಬ್ರೋ? ಸಾಂಗು ಗೈಸ್ ಮಾತಾಡಲ್ಲ. ಅದಕ್ಕೆ ಒಂದ್ ಕೆಲ್ಸ ಕೊಟ್ಟಿದ್ದೀನಿ. ಏನ್ ಕೆಲ್ಸ ಗೊತ್ತಾ? ಇಲ್ಲಿ ನೋಡಿ, 100 ರೂಪಾಯಿ 100 ರೂಪಾಯಿ 100 ಹಾ ಬೆಲೆ ಗೊತ್ತಾ ನಿಂಗೆ ಅದ್ರದ್ದು? ಎಷ್ಟಿರುತ್ತೆ ಬಾಬಾ? ಇರುತ್ತೆ 50 ರೂಪಾಯಿ ಕೊಟ್ಟು ತಗೊಬಂದಿದ್ದೀನಿ ಅಷ್ಟೇ. ಬೀಚ್ ಸೈಡ್ಗೆ ಹೋದ್ರೆ ಅಷ್ಟೇ ಕೊಡ್ಬೋದು. ಕೊಡ್ಸು. ಮತ್ತೆ ರಕ್ಷಿತಾ, ನಿನ್ಗೊಂದು ಬ್ಯಾಗ್ ಕೊಡಿಸ್ತಾನ ಅವನು. ಬೀಚ್ ಸೈಡ್ ಸಿಕ್ಕಿದ್ರೆ ಗೂಚಿ ಕೊಡಿಸ್ಬಿಡು ನಂಗೆ ಸಲ. ಗೂಚಿ ಜಾಸ್ತಿ ಬಿಡು. ಸಿಗುತ್ತೆ ಇಲ್ಲಿ. ಕೇರಳ ತಾನೆ, ಫಸ್ಟ್ ಕಾಪಿ ಎಷ್ಟು ಬೇಕು? ಎಷ್ಟು ಸರಿ ಬಂದಿದ್ಯಾ ಕೇರಳಗೆ? ಎಲ್ಲೆಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯಾ? ಇದು 3ನೇ ಸತಿ ಕಣ್ಣೂರ್ಗೆ ವರ್ಷದಲ್ಲಿ. ಯಾರ ಜೊತೆ? ಫಸ್ಟ್ ಫ್ರೆಂಡ್ಸು, ಸೆಕೆಂಡು ಶ್ರೇಯಾ, 3ನೇ ಸತಿ ನಿಮ್ ಜೊತೆ. ಫ್ರೆಂಡ್ಸ್ ಅಂದ್ರೆ 5 ಜನ. ನಾನು, ಚೇತನು, ಚಿನ್ಮಯಿ, ಅನುಷಾ, ಸ್ಫೂರ್ತಿ, ಸ್ನೇಹ. We are exploring the beach. ಬಂದ್ಬಿಟ್ವಾ ರೋಡ್ಗೆ? ಆದ್ರೂ ನನ್ನ ತಮ್ಮ ನಾನು ಹೇಳಿದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾನೆ ಅಲ್ವಾ? ಅದೇ ಖುಷಿ ಆಗತ್ತೆ ನನಗೆ ಯಾವಾಗಲೂ. ಬಿಡು ನಿತಿನ್, ನಿನ್ ಮದ್ವೆ ಆಗೋಳು ತುಂಬಾ ಪುಣ್ಯ ಮಾಡಿರ್ತಾಳೆ. ಮದ್ವೆ ಆದ್ರೆ ತಾನೇ ಪುಣ್ಯ ಮಾಡ್ಬೇಕು. ಆ ಮದ್ವೆನೇ ಆಗಲ್ವಾ? ಆಗಲ್ಲ. ಏಕೆ? ಏನಕ್ಕೆ ಆಗ್ಬೇಕು? ಯಾಕೆ ಆಗ್ಬೇಕು ಅಂದ್ರೆ? ಯಾಕೆ ಆಗ್ಬೇಕು? ಮುಖ ತೋರ್ಸು ಒಂಚೂರು, ತೋರ್ಸು. ಸಿಗ್ಮಾ ಬಾಯ್ಸ್. ಸಿಗ್ಮಾ ಏನೇನೋ ಹಿಂಗೆ ಹೋಗ್ಬೋದಲ್ಲ? ಗೈಸ್, ವೇವ್ ಸೌಂಡ್ ಕೇಳಿಸ್ತಾ ಇದೆ. ಓ ಬಂದ್ವಿ, ತೋರಿಸ್ತೀನಿ. ಫೈನಲಿ ರೀಚ್ ಆದ್ವಿ. ಕಂಠದಲ್ಲಿ ನಮ್ಮ ಅಣ್ಣ ತೋರಿಸ್ತಿದಾರೆ ನೋಡಿ. ಮನು ನನ್ ಸಮುದ್ರ ಅಲ್ಲ, ಮಧುನೇ ಮಧು ನನ್ ಸಮುದ್ರ ನೀನು. ಮಿನಿ ಕ್ರಾಬ್ಸ್. ಅಯ್ಯೋ, ಅದು ಮರಳಿಗೋದು ಒಂದೇ ಕಲರ್ ಇದೆಯಲ್ಲ, ಕಾಣಿಸ್ತಾ ಇಲ್ಲ. ಅಲ್ಲೇ ಹೋಗ್ತಾ ಅಲ್ಲಿ ಕಾಣ್ತಿಲ್ಲ. ಅಯ್ಯಪ್ಪ, ಏನ್ ಫಾಸ್ಟ್ ಆಗಿ ಮೂವ್ ಆಗ್ತಿದೆ, ಅದು ಕಾಣ್ತಾನೆ ಇಲ್ಲ. ನಿತಿನ್ ಅವ್ರು ಹಿಡ್ಕೊಳಕ್ಕೆ ಹರಸಾಹಸ ಮಾಡ್ತಾ ಇದಾರೆ. ಅದ್ರೊಳಗೆ ಐತೆ. ಇಲ್ಲ, ಅಲ್ಲಿ ಬೇಡ ಅಂತಂದ್ರು ಹಂಗೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡು ಅಲ್ಲಿ ಇರಿ, ಝೂಮ್ ಮಾಡ್ತೀನಿ. ಕ್ಲಾರಿಟಿ ಇನ್ನೊಂದ್ ಅರ್ಧ ಗಂಟೆ ಆದ್ರೂ ನಾವ್ ಹೋಗಿಲ್ಲ ಆದ್ರೂ ಅಲ್ಲಿವರೆಗೂ ಅಲ್ಲೇ ನಿಂತಿರ್ತಾನೆ. ಏನಿತ್ತೆ? ಓ ಮರ್ಮೇಡ್ ತರ ಫೋಟೋ ತೆಕ್ಕೊಡ್ತಾನಂತೆ. ಗೈಸ್, ಬೀಚ್ ಹತ್ರ ಬಂದಿದ್ದೀನಿ. ಫುಲ್ ಖುಷಿ ಆಗ್ತಿದೆ. ಇಲ್ಲಿ ಹಿಂದೆ ಸನ್ರೈಸ್ ಆಯ್ತಾ, ಇವಾಗ ಸನ್ರೈಸ್ ಆಗ್ತಿದೆ. ಅಂಡ್ ಈ ಕಡೆ ಬೀಚ್ ಫುಲ್ ವೇವ್ಸ್. ಸುತ್ತಾಗಿ ಮೇಲ್ಗಡೆ ನಿಂತಿದ್ದೀವಿ. ಬೀಚ್ ನ ಆಕ್ಚುಲಿ ಫೀಲ್ ಮಾಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನನ್ ಡ್ರೆಸ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಮೇಲ್ಗಡೆ ನಿಂತಿದ್ದೀನಿ. ಇಲ್ಲ ಅಂತಂದ್ರೆ ಕೆಳಗಡೆ ಇಳಿತಿದ್ದೆ. ಅದಲ್ಲದೆ ಫ್ರೆಶಪ್ ಆಗ್ಬಿಟ್ಟಿರೋದು. ಮತ್ತೆ ಯಾರು ಫ್ರೆಶಪ್ ಆಗ್ತಾರೆ ನಿಮ್ಗೆ?
ಇಲ್ಲಿ ಸನ್ರೈಸ್ ಸಖತ್ತಾಗಿದೆ. ರೇಸ್ ಸಖತ್ತಾಗಿ ನನ್ನ ಮೇಲೆ ಬೀಳ್ತಾ ಇದೆ. ಸೊ ಬೆನಿಫಿಟ್ ಆಫ್ ಬೀಯಿಂಗ್ ಬ್ರೌನ್ ಇದು ಒಂದೇ. ಅದಕ್ಕೆ ಅಕ್ಕ ಔಟ್ಫಿಟ್ ಚೆಕ್ ಮಾಡ್ಕೊಂತಾರಂತೆ. ನೋಡಿ, ನಾನ್ ಫ್ಲೋರಲ್ ಪ್ರಿಂಟ್ ಮ್ಯಾಕ್ಸಿ ವೇರ್ ಮಾಡಿದ್ದೇನೆ. ಆಗಿಂದ ಹಾಕೊಂಡು ಬ್ಲಾಗ್ ಮಾಡ್ಕೊಂಡು ಈಗ ಹೇಳ್ತಾ ಇದ್ದೀನಿ, ಮಾಡಿದೆಲ್ಲ ಡ್ರೆಸ್ ಇವಾಗ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಮ್ ರಕ್ಷಿತಾ ಯಾವ ತರ ಪರ್ಸನ್ ಅಂತ ಅಂದ್ರೆ ಲೈಕ್ ಟಾಮ್ ಬಾಯ್. ನೋಡಿದ್ರೆ ಗೊತ್ತಾಗ್ತದೆ ಅಲ್ಲ ನಿಮ್ಗೆ. ಭವಾನಿ ಫುಲ್ ಎಸ್ಥೆಟಿಕ್. 1% ಬಂದಿಲ್ಲ. ಮಿಸ್ ಯು. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದೆ, ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಭವಾನಿ ಬರ್ತಾಳೆ. ಮಿಸ್ ಯು. ಕ್ರ್ಯಾಬ್ ಫೈಂಡ್ ಮಾಡೋಣ ಇವಾಗ ಹೋಗಿ ಬನ್ನಿ. ಆಕ್ಚುಲಿ ಒಂದ್ ಕ್ರಾಬ್ ಬಂದಿತ್ತು. ಅದು ಪಾಪ ಅಕ್ಕ ಹಿಡ್ಕೊಳ್ಳೋ ಗ್ಯಾಪ್ ಅಲ್ಲಿ ವಾಪಸ್ ಮಾಡ್ಬೋದು. ಇಲ್ಲ ಅಂದಿದ್ರೆ ಹಿಡ್ಕೊಂಡು ಕ್ಯಾಪ್ ಫ್ರೈ ಮಾಡ್ಬೋದಿತ್ತು. ಚಿಕ್ಕದು ಮರಿ. ಹಂಗಾದ್ರೆ ಅವಳು ಹಂಗೆ ತಿನ್ಕೊಬಿಡ್ತಿದ್ಲು. ಕ್ರಾಬ್ ಎಲ್ಲ ತಿನ್ನಲ್ಲಪ್ಪ ನಾನು. ತಿನ್ನಲ್ಲ. ಫಿಶಾ? ಫಿಶ್. ಇಟ್ಕೊಳ್ಳೋಣ. ಆಕ್ಚುಲಿ ಇಲ್ಲಿ ನೋಡು, ಇಲ್ಲಿ ಫುಲ್ ಒಂಥರ ಪ್ರಿಂಟೆಡ್ ಇದೆ ಅಲ್ಲ. ಇಲ್ಲಿ ಬಾ, ಇದ್ ನೋಡು. ಕೊಡಲಿ. ನಾವು ಬೀಚ್ ಸೈಡ್ ಅಲ್ಲಿ ಇರೋದು. ಇಲ್ಲಿ ಫುಲ್ ಒಂಥರ ಏನೋ ರೈಟ್ ಮಾಡಿರೋ ತರ ಫುಲ್ ಪ್ರಿಂಟೆಡ್ ಬಂದಿದೆ. ಚೆನ್ನಾಗಿದೆ ಒಂಥರ. ಜನಗಳು ಭೂಮಿ ಮೇಲೆ ಒಂದ್ 4 ಜನ ಇದ್ರೆ ಸಾಕು. ಅದ್ ತುಂಬಾ ಚೆನ್ನಾಗಿದೆ ಅಂತ ತೋರ್ಸಕ್ ಕರೆದ್ರೆ ಹಾಳ್ ಮಾಡ್ತಾ ಇದ್ದಾನೆ ಇಲ್ಲಿ ಬಂದ್ಬಿಟ್ಟು. ಓ, ಹುಡ್ಗಿನೇ ಇಲ್ಲ ಅಂತ ಅನ್ನೋದು ಹಾರ್ಟ್ ಬರೀತವನೆ. ಡೌರಾಜ ಏನದು? ನಿನ್ ಹುಡ್ಗಿ ಹಿಂಗೆ ಇರೋದಾ? ಇವನ್ ಬರಿಯಕ್ಕೆ, ಇವ್ರಿಬ್ರು ಏನ್ ಬರೀತವ್ರೆ ಅಂತ ಫುಲ್ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ನೋಡ್ತಾವ್ರೆ ಅಲ್ಲಿ. ಇಲ್ಲಿದೆ ಕ್ರಾಬ್ದು ಫುಟ್ ಪ್ರಿಂಟ್ಸ್. ಇಲ್ಲಿ ಎಲ್ಲಾನು ಹಾಳು ಮಾಡದೆ ಹೋಗ್ಬಿಟ್ಟು. ಇವನೇ ಕಳ್ಳ. ಇವನು ಬೀಚ್ಗೆ ಹೋಗಿ ಯಾವ್ದೋ ಮೊಟ್ಟೆ ಹಿಡ್ಕೊ ಬಂದವನೇ ಗೈಸ್. ನೀನೇ ಇಟ್ಬಿಟ್ ಬಂದ ಅಂತ. ಏನು ಇದು? ನನ್ ಕೈ ಮೇಲೆ ಏನ್ ತಿರುದಿದ್ದು? ನಾವು ಬೀಚ್ ಹತ್ರ ಎಂಟ್ರಿ ಕೊಟ್ಟಾಗ ಆಲ್ಮೋಸ್ಟ್ ಯಾರು ಇರ್ಲಿಲ್ಲ. ಇವಾಗ ಇನ್ ಈ ಕಡೆ ಬಂದ್ರೆ ಒಂದಷ್ಟು ಜನ ಇದಾರೆ. 4 ಕಪಲ್ಸ್ ಇದೆ ಅಲ್ಲಂತೂ. ಇವಾಗ ಒಂದ್ ಎಂಟ್ರಿ ಕೊಡ್ತಾ ಇದಾರೆ ಈ ಕಡೆಯಿಂದ. ಇಲ್ಲಿ ಹೋಗ್ತಾ ಇದಾರೆ. ನೆಕ್ಸ್ಟ್ ಇಲ್ಲೊಂದ್ ಕಪಲ್, ಅಲ್ಲಿ ಹಿಂದೆ ಒಂದ್ ಬ್ಲಾಕ್ ಪೇರು. ಆಲ್ಮೋಸ್ಟ್ ಇಲ್ಲಿ ಬಂದಿರೋರು ಎಲ್ಲಾ ಕರ್ನಾಟಕದವ್ರೇನೆ. ಇಲ್ಲಿ ಆಲ್ಮೋಸ್ಟ್ ನಾವ್ ಏನ್ ಕಪಲ್ಸ್ ನೋಡ್ತಿದೀನಿ ಎಲ್ಲ KAನೇ, ಕರ್ನಾಟಕದವ್ರೇನೆ. ಬೇರೆ ಇದ್ರವ್ರಂತೂ ಯಾರು ಸ್ಟೇಟ್ ಅವ್ರಂತೂ ನಮ್ಗ್ ನಿನ್ನೆ ಕಲ್ಯಾಣಿಗೆ ಹೋದಾಗ್ಲೂ ಕಾಣ್ತಿಲ್ಲ, ಇವತ್ತು ಕಾಣ್ತಿಲ್ಲ. ಅವಾಗ್ಲೇ ಹೇಳ್ತಾ ಇದ್ಲಲ್ಲ ಏನೋ ಪ್ರಿಂಟ್ ಅಂತ. ಇಲ್ಲಿ ನೋಡಿ ಪ್ರಿಂಟ್, ಏನ್ ಪ್ರಿಂಟ್ ಅಂತ ಇವಾಗ ಗೊತ್ತಾಯ್ತಾ ನೋಡಿ. ನನ್ ಫ್ಲೋರಲ್ ಡ್ರೆಸ್ ಪ್ರಿಂಟ್ ಇದು ನನ್ ಡ್ರೆಸ್ ಕೊಳಾಗತ್ತೆ ಅಂತ ಟಿಶ್ಯೂ ಅಲ್ಲೂ ಯಾರೋ ಕೂತಿದ್ರು ಅನ್ಸುತ್ತೆ, ಹಂಗೆ ಅದಕ್ಕೆ ಬಂದ್ಬಿಟ್ಟೈತೆ ಅಷ್ಟೇ. ಬಂದ್ಬಿಟ್ಟೈತೆ. ನಮ್ಮ ಹುಡುಗಿ ನೋಡಿ ಶೆಲ್ಸ್ ಕಲೆಕ್ಟ್ ಮಾಡಿದಾಳೆ. ಇದು ಪ್ರಿಟಿಯೆಸ್ಟ್ ಸ್ಮಾಲ್ ಒನ್. ಇದು ಚೆನ್ನಾಗಿದೆ, ಡಬಲ್ ಕಲರ್.
ಕರ್ಕೊಂಬಂದ್ಬಿಟ್ಟು ವಾಪಸ್ ರೆಸಾರ್ಟಿಗೆ ಕರ್ಕೊಂಡೋಗಕ್ಕೆ ದಾರಿ ಗೊತ್ತಿಲ್ಲದೆ ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾಡಿಸ್ತಿದ್ದಾರೆ, ಆ ಗಲ್ಲಿ ಈ ಗಲ್ಲಿ ಅಂತೆಲ್ಲ. ಹೋದವ್ರಂತೂ ಬರಲಿಲ್ಲ. ನಾವು ಇವಾಗ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ತಿಂತಾ ಇದ್ದೀವಿ. ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಗೈಸ್. ಒಂದ್ ರೌಂಡ್ ಫೋಟೋ ಶೂಟ್ ಮುಗಿಸ್ಕೊಂಡು ಈಗ ಸೆಕೆಂಡ್ ರೌಂಡ್ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿದ್ದಾರೆ. ಲೈಸೆನ್ಸ್ ನಂಗೆ ಸ್ಟಾರ್ಟ್ ಮಾಡೋ ಲೈಸೆನ್ಸ್ ಬೇಕು. ಲೈಸೆನ್ಸ್ ಆಯ್ತಾ? ಅಷ್ಟೇ. ಇಲ್ಲ ಇಲ್ಲ ತಗೋ. ಹೇಳ್ಕೊಡ್ತಾರೆ ಅಂತ ಕೇಳ್ಬೇಕು ನೀನು. ಅದೇ ನೆಕ್ಸ್ಟ್ ನನ್ನನ್ನು ಕೇಳ್ದಾಗ ಹೇಳೋಣ ಅಂತ ಅಷ್ಟೇ.